ಒಂದು ಇದರಲ್ಲಿ. ಸೊ ನನ್ನ ಒಂದು ಲೈಫ್ ಏಮ್ ಏನಿತ್ತು ಅಂತಂದರೆ ಐ ವಾಂಟ್ ಟು ಬಿಕಮ್ ಅ ಪೊಲೀಸ್ ಆಫೀಸರ್. ಇದು ನನ್ನ ಜೀವನದ ಒಂದು ಆಸೆ ಆ್ಯಂಡ್ ಅದು ಯಾವಾಗಲೂ ನಾನು ಇಷ್ಟಪಡುವಂತಹ ಹುದ್ದೆ. ಹಾಗಾಗಿ ಇವತ್ತಿಗೂ ನಾನು ಏನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀನಿ, ಪೊಲೀಸ್ ಡಿಪಾರ್ಟ್ಮೆಂಟಿಂದ ಯಾವುದೇ ಕಾರ್ಯಕ್ರಮಗಳು ಬರಲಿ, ಯಾವುದೇ ಕಾಸ್ಟ್ ಇಲ್ಲ, ಯಾವುದೇ ಬಜೆಟ್ ಇಲ್ಲ, ಯಾವುದು ನಾನು ಡಿಮ್ಯಾಂಡ್ ಮಾಡಲ್ಲ. ಸರ್ ಓಕೆ ಸರ್ ಬರ್ತೀನಿ ಸರ್. ಹಾಗಾಗಿ ಎಷ್ಟೋ ಒಂದು 30-40 ಕಾರ್ಯಕ್ರಮ ನನ್ನ ಡಿಪಾರ್ಟ್ಮೆಂಟ್ದೇ ಮಾಡಿದ್ದೀನಿ. ಯಾಕೆ ನಿಮ್ಗೆ ಅಷ್ಟು ಇಷ್ಟ ಪೊಲೀಸ್ ಆಗಬೇಕು ಅಂತ? ಗೊತ್ತಿಲ್ಲ, ನಮ್ಮ ಫ್ಯಾಮಿಲಿಲಿ ಏನಂತಂದರೆ ನನಗೆ ತುಂಬ ಇಷ್ಟಪಡ್ತಾರೆ ಯೂಶ್ವಲಿ. ಹಾಗೆ ನನಗೆ ಅದೊಂದು ಎಲ್ಲರೂ ಇಷ್ಟಪಟ್ಟು ನನ್ನನ್ನು ಒಂದು ಲೆವೆಲಲ್ಲಿ ಕಾಣ್ತಿರ್ಬೇಕಾದ್ರೆ ನಮ್ಮ ಸ್ಕೂಲಲ್ಲೂ ಸಹ ಒಂದು ಕ್ಯಾಪ್ಟನ್ಸಿಯಲ್ಲಿ, ಲೀಡರ್ಶಿಪ್ಪಲ್ಲಿ ಈ ಥರದ್ರಲ್ಲೇ ನಾನು ಬಂದೆ. ಅಂದರೆ ಸ್ಕೂಲಲ್ಲೂ ಓದೋದ್ರಲ್ಲಿ, ಆಮೇಲೆ ಸ್ಪೋರ್ಟ್ಸಲ್ಲಾಗಿರಲಿ ಅಥವಾ ಯಾವುದೇ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರಲಿ, ಸ್ಟಡೀಸಲ್ಲಾಗಿರಲಿ ಸ್ವಲ್ಪ ಒಂದು ಲೆವೆಲ್ ಸ್ವಲ್ಪ ಮುಂದೆ ಇರ್ತಿದ್ದೆ. ಅಂದರೆ ಕ್ಲಾಸ್ ಲೀಡರ್ ಆಗೋದು, ಸ್ಕೂಲಿಗೆ ಎಲ್ಲರ ಟೀಚರಲ್ಲೂ ಅದರ ಫೇವ್ರೇಟ್ ಅನ್ಸ್ಕೊಳ್ಳೋ ಆ ಥರ ಇದ್ದೆ. ಸೊ ಈ ಥರ ಇರಬೇಕಾದ್ರೆ ನನಗೆ ಅನಿಸ್ತಾ ಇತ್ತು, ಈ ಥರದ್ದು ಪೋಸ್ಟಲ್ಲೇ ನಾನು ಹೋಗ್ಬೇಕಲ್ಲ ಇನ್ ಫ್ಯೂಚರು. ಈ ಥರದ್ದು ಅದು ಬರುತ್ತೆ ಕಾಮನ್ ಆಗಿ. ಆ ಥರ ನಾವು ಫೀಲ್ ಮಾಡಿದಾಗ ನಾ ಈ ಥರದ್ರಲ್ಲೇ ಹೋಗ್ಬೇಕು, ನೆಕ್ಸ್ಟ್ ಈ ಥರನೇ ಹೋಗ್ಬೇಕು, ಅದಕ್ಕೆ ಯಾವುದನ್ನು ಚೂಸ್ ಮಾಡಬೇಕು. ಡಾಕ್ಟರ್ ಆದರೆ ಅದನ್ನು ಜಾಸ್ತಿ ರಿಕಗ್ನೈಸ್ ಆಗಲ್ಲ, ಪೇಷೆಂಟ್ಗಳೇ ನೋಡ್ತಾನೆ ಇರಬೇಕು. ಇಂಜಿನಿಯರ್ ಆದರೆ ಎಲ್ಲೋ ಒಂದು ಬಿಲ್ಡಿಂಗ್ ಕಟ್ತಾ ಇರಬೇಕು. ಹೌದು. ಆಮೇಲೆ ಇಂಜಿನಿಯರ್ ಆದರೆ ಯಾರಿಗೂ ಕಾಣಿಸೋದೇ ಇಲ್ಲ. ನಾವು ಪೊಲಿಟಿಷಿಯನ್ ಅಂದ್ರೂ ನಾನು ಇಷ್ಟನೇ ಪಡಲ್ಲ. ಪೊಲಿಟಿಕ್ಸ್ ಫೀಲ್ಡ್ ನನಗೆ ಅದು ಆಗಿಯೂ ಬರಲ್ಲ. ಸೊ ಬೇರೆ ಯಾವ ಫೀಲ್ಡ್ ಅಂತ ತೊಗೊಂಡು, ಬೇರೆ ಯಾವ ಫೀಲ್ಡ್ ತೊಗೊಂಡ್ರು ಇವನ್ನೆಲ್ಲ ಕೆಳಗಡೆನೆ. ಸೊ ಇದು DC AC ಇವನ್ನೆಲ್ಲ ನಾನು ಜಾಸ್ತಿ ಅಂದರೆ ಇಷ್ಟಪಡ್ತೀನಿ ಹಾಗಂತೇನಿಲ್ಲ. ಬಟ್ ಅದು ಆ ಸಿಚುವೇಶನಿಗೆ ನನಗೆ ಗೊತ್ತಿರಲ್ಲ ಚಿಕ್ಕ ಏಜಲ್ಲಿ. ಬಟ್ ಅವಾಗಿಂದನೂ ಒಂದು ಏನಂತಂದರೆ, ಒಬ್ರು ಯಾರಾದರೂ ನಮ್ಮೂರಿಗೆ ಪೊಲೀಸು ಕಾನ್ಸ್ಟೇಬಲ್ ಎಲ್ಲ ಅವ್ರು ಬಂದರೆ ಫುಲ್ಲು ಭಯ. ಅವ್ರು ನಮ್ಮನ್ನು ಹೆದರ್ಸ್ಕೊಳ್ಳೋರು ಸಹ ಹೆದರ್ತಿದ್ರು ಅವ್ರುಗಳಿಗೆ. ಸೊ ಆ ಒಂದು ಸಿಚುವೇಶನಲ್ಲಿ ಪೊಲೀಸ್ ಆದ್ರೆ ಇಷ್ಟೆಲ್ಲ ಹೆದರ್ತಾರಲ್ಲ, ಎಂಥವ್ರು ಅವ್ರಿಗೆ ಭಯ ಪಡ್ತಾರಲ್ಲ. ಸೊ ಹಂಗಾರೆ ನಾ ಇದನ್ನೇ ಆಗಬೇಕು. ಅವಾಗಿಂದನೂ ಮನಸ್ಸಲ್ಲಿ ಪೊಲೀಸ್ ಆಗಬೇಕು ಅದೇ ಥರ ರೆಡಿ ಆಗಿದ್ದೆ ನಾನು. ಸೊ ಈ ಥರ ಒಂದು ಸಿಚುವೇಶನ್ ಆದಾಗ ಅದೆಲ್ಲ ಮರ್ಜ್ ಆಯಿತು. ಸೊ ಏನು ಬೇಜಾರಿಲ್ಲ,